ಭಾರತದ ನೌಕಾಪಡೆ ಒಂದು ಬೇಸ್ ಕಟ್ಟಿಲ್ಲ, ಬದಲಾಗಿ ಒಂದು ಇಡೀ ನೌಕಾ ನಗರವನ್ನೇ ಸೃಷ್ಟಿ ಮಾಡಿದೆ ಅಂದ್ರೆ ನಂಬ್ತೀರಾ? ಹೌದು, ಕರ್ನಾಟಕದ ಕರಾವಳಿಯಲ್ಲಿ ಅಡಗಿರೋ ಈ ಬೃಹತ್ ಕೋಟೆಯೇ ಐಎನ್ಎಸ್ ಕದಂಬ. ಬನ್ನಿ, ಇದರ ಹಿಂದಿನ ಸೀಕ್ರೆಟ್ಸ್ ಮತ್ತು ಇದರ ಅಗಾಧ ಶಕ್ತಿ ಏನು ಅಂತ ಇವತ್ತು ನೋಡೋಣ. ಮೊದಲೇದಾಗಿ, ಇದನ್ನೊಂದು ಮಾಮೂಲಿ ಮಿಲಿಟರಿ ಕ್ಯಾಂಪ್ ಅಂತ ಅನ್ಕೋಬೇಡಿ. ಇದು ಭಾರತದ ನೌಕಾಶಕ್ತಿಯ ಪ್ರದರ್ಶನಕ್ಕಾಗಿಯೇ ಕಟ್ಟಿರುವ ಒಂದು ಸ್ವಯಂಪೂರ್ಣ ರಹಸ್ಯ ನಗರಿ. ಇಲ್ಲಿರೋ ಪ್ರತಿಯೊಂದು ಇಟ್ಟಿಗೆ ಕೂಡ ನಮ್ಮ ದೇಶದ ಕಡಲ ತೀರದ ಭದ್ರತೆಯನ್ನ ಮತ್ತಷ್ಟು ಗಟ್ಟಿ ಮಾಡೋಕೆ ಅಂತಾನೆ ಹಾಕಿರೋದು. ಅಂದ್ರೆ ಒಂದು ಇಡೀ ನಗರ, ಅದು ಕೇವಲ ಯುದ್ಧ ನೌಕೆಗಳಿಗೆ ಮಾತ್ರನಾ? ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಆದರೆ ಇದು ಸತ್ಯ. ಈ ನೆಲೆಯ ಅತಿದೊಡ್ಡ ಶಕ್ತಿಯೇ ಅದರ ಸೀಕ್ರೆಸಿ. ಇದು ಕೇವಲ ಒಂದು ಬೇಸ್ ಅಲ್ಲ, ಇದು ಭಾರತದ ರಕ್ಷಣಾ ತಂತ್ರದ ಒಂದು ಅದ್ಭುತ ಮಾಸ್ಟರ್ ಪ್ಲಾನ್. ಹಾಗಿದ್ರೆ ಇದ್ರ ಕೆಪಾಸಿಟಿ ಎಷ್ಟು ಅಂತ ಯೋಚನೆ ಮಾಡ್ತಿದ್ರೆ ಕೇಳಿ. ಇಲ್ಲೇನಿಲ್ಲ ಅಂದ್ರೂ ಬರೋಬ್ಬರಿ 50 ಯುದ್ಧ ನೌಕೆಗಳನ್ನ ಒಂದೇ ಸರಿ ನಿಲ್ಲಿಸ್ಬೋದು. ಈ ಒಂದೇ ಒಂದು ನಂಬರ್ ಐಎನ್ಎಸ್ ಕದಂಬ ಎಷ್ಟು ದೊಡ್ಡದಿದೆ ಅನ್ನೋದೆಲ್ಲ ಹೇಳುತ್ತೆ. ಇದು ಕೇವಲ ಇವತ್ತಿನ ಅವಶ್ಯಕತೆ ಅಲ್ಲ, ಇದು ಭಾರತೀಯ ನೌಕಾಪಡೆಯ ಭವಿಷ್ಯದ ಬೆನ್ನೆಲುಬು. ಹಾಗಾದ್ರೆ ಈ ಬೃಹತ್ ಪ್ರಾಜೆಕ್ಟ್ ಎಲ್ಲಿದೆ? ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಕಾರವಾರದಲ್ಲಿದೆ. ಒಂದ್ ಕಡೆ ಪಶ್ಚಿಮ ಘಟ್ಟಗಳ ಹಸಿರು, ಇನ್ನೊಂದ್ ಕಡೆ ಅರಬ್ಬಿ ಸಮುದ್ರದ ನೀಲಿ. ಈ ಜಾಗ ನ್ಯಾಚುರಲ್ ಆಗೇ ತುಂಬಾನೇ ಸೇಫ್. ಈ ರಹಸ್ಯ ನಗರಕ್ಕೆ ಇದಕ್ಕಿಂತ ಪರ್ಫೆಕ್ಟ್ ಜಾಗ ಸಿಗ್ಲೂ ಸಾಧ್ಯವೇ ಇರಲಿಲ್ಲ. ಸರಿ, ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಯಾಕೆ ಬೇಕಾಯಿತು? ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಯೋಚನೆ ಯಾಕೆ ಬಂತು? ಇದರ ಹಿಂದೆ ಒಂದು ದೊಡ್ಡ ಸಮಸ್ಯೆನೇ ಇತ್ತು. ಅದು ನಮ್ಮ ನೌಕಾಪಡೆಯನ್ನ ತುಂಬಾ ವರ್ಷಗಳಿಂದ ಕಾಡ್ತಿತ್ತು. ಅದು 1971ರ ಭಾರತ-ಪಾಕಿಸ್ತಾನ ಯುದ್ಧದ ಸಮಯ. ಆ ಯುದ್ಧದಲ್ಲಿ ನಮ್ಮ ಹಳೆಯ ನೌಕಾ ನೆಲೆಗಳು, ಮುಖ್ಯವಾಗಿ ಮುಂಬೈ ಪೋರ್ಟ್, ಎಷ್ಟೊಂದು ವೀಕ್ ಆಗಿದೆ ಅನ್ನೋದು ಗೊತ್ತಾಯಿತು. ಆ ಒಂದು ಐತಿಹಾಸಿಕ ಘಟನೆ ನಮಗೊಂದು ಹೊಸ, ಹೆಚ್ಚು ಸುರಕ್ಷಿತವಾದ ನೌಕಾ ಕಾರ್ಯತಂತ್ರ ಬೇಕು ಅನ್ನೋದನ್ನ ಕಲಿಸ್ಕೊಡ್ತು. ನೋಡಿ, ಮುಂಬೈನಂಥ ಹಳೇ ಬೇಸ್ಗಳಲ್ಲಿ ಸಮಸ್ಯೆ ಏನಾಗಿತ್ತು ಅಂದ್ರೆ, ಅಲ್ಲಿ ಕಮರ್ಷಿಯಲ್ ಹಡಗುಗಳ್ದೇ ಟ್ರಾಫಿಕ್ ಜಾಸ್ತಿ. ಮುಂದೆ ಬೇಸ್ ದೊಡ್ಡದ್ ಮಾಡೋಣ ಅಂದ್ರೆ ಜಾಗನೇ ಇರಲಿಲ್ಲ. ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ನಿಲ್ಲೋಕೆ ಬೇಕಾದಷ್ಟು ಆಳ ಕೂಡ ಇರಲಿಲ್ಲ. ಸೆಕ್ಯೂರಿಟಿ ರಿಸ್ಕ್ ಅಂತೂ ಇದ್ದೇ ಇತ್ತು. ಇದಕ್ಕೆ ಪರಿಹಾರವಾಗಿ ನಮ್ಗೆ ಬೇಕಾಗಿದ್ದು ಒಂದು ಪ್ರತ್ಯೇಕ, ಸೇಫ್ ಆದ ಜಾಗ, ಆಳವಾದ ಬಂದರು ಮತ್ತು ಭವಿಷ್ಯದಲ್ಲಿ ವಿಸ್ತರಿಸೋಕೆ ಬೇಕಾದಷ್ಟು ಜಾಗ. ಸೊ ಈ ಎಲ್ಲಾ ಪ್ರಾಬ್ಲಮ್ಗಳನ್ನ ಸರಿಪಡಿಸೋಕೆಂತಾನೆ ಹುಟ್ಕೊಂಡ ಬೃಹತ್ ಯೋಜನೆನೇ ಪ್ರಾಜೆಕ್ಟ್ ಸೀಬರ್ಡ್. ಇದು ಭಾರತದ ನೌಕಾ ಇತಿಹಾಸದಲ್ಲಿ ಒಂದು ಹೊಸ, ಮಹತ್ವಾಕಾಂಕ್ಷೆಯ ಅಧ್ಯಾಯವನ್ನೇ ಶುರು ಮಾಡ್ತು. ಪ್ರಾಜೆಕ್ಟ್ ಸೀಬರ್ಡ್ ಅಂದ್ರೆ ಸುಮ್ಮನೆ ಒಂದು ಬಿಲ್ಡಿಂಗ್ ಕಟ್ಟೋದಲ್ಲ. ಇದು ಒಂದು ಹೊಸ ನೌಕಾ ನೆಲೆಯನ್ನ ಸ್ಕ್ರಾಚ್ನಿಂದ, ಅಂದ್ರೆ ಮೊದಲಿಂದ ಕಟ್ಟೋಕೆ ಸರ್ಕಾರ ಕೈಗೊಂಡ ಒಂದು ದಶಕಗಳ ಕನಸಿನ ಯೋಜನೆ. ಇದರ ಸವಾಲೇ ಅದಾಗಿತ್ತು. ನೋಡಿ, 1985ರಲ್ಲಿ ಇದರ ಬಗ್ಗೆ ಯೋಚನೆ ಶುರುವಾಗಿದ್ದು. ಆದರೆ ಕೆಲವು ತೊಂದರೆಗಳಿಂದ ಕೆಲಸ ಶುರುವಾಗಿದ್ದು 1999ರಲ್ಲಿ. 2005ರಲ್ಲಿ ಇದಕ್ಕೆ ಐಎನ್ಎಸ್ ಕದಂಬ ಅಂತ ಹೆಸರಿಟ್ಟು ಉದ್ಘಾಟನೆ ಮಾಡಿದ್ರು. ಆಮೇಲೆ 2012ರಲ್ಲಿ ಫೇಸ್ 2 ವಿಸ್ತರಣೆಗೆ ಓಕೆ ಅಂದ್ರು. ಈಗ ಫೇಸ್ 2A ಕೆಲಸ ನಡೀತಾನೇ ಇದೆ. ಇದು ಒಂದು ದಿನದ ಕಥೆಯಲ್ಲ, ದಶಕಗಳ ಪರಿಶ್ರಮ. ಈ ಜಾಗಕ್ಕೆ ಕದಂಬ ಅಂತೆ ಯಾಕೆ ಹೆಸರಿಟ್ರು ಗೊತ್ತಾ? ಇದು ನಮ್ಮ ಪ್ರಾಚೀನ ಕರ್ನಾಟಕವನ್ನಾಳಿದ, ಬನವಾಸಿಯನ್ನ ರಾಜಧಾನಿ ಮಾಡಿಕೊಂಡಿದ್ದ ಕದಂಬ ರಾಜವಂಶಕ್ಕೆ ಒಂದು ಗೌರವ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇತಿಹಾಸ ಹಾಗೂ ಭವಿಷ್ಯ ಎರಡನ್ನೂ ಜೋಡಿಸೋದು. ಸರಿ, ಇದನ್ನ ಯಾಕೆ ಕಟ್ಟಿದ್ರು, ಹೇಗೆ ಕಟ್ಟಿದ್ರು ಅಂತ ನೋಡಿದ್ವಿ. ಈಗ ಇದರ ಒಳಗೆ ಏನಿದೆ, ಯಾಕೆ ಇದನ್ನ ಒಂದು ಸೂಪರ್ ಬೇಸ್ ಅಂತ ಕರೀತಾರೆ ಅಂತ ನೋಡೋಣ ಬನ್ನಿ. ಇಲ್ಲಿರೋ ಒಂದೊಂದು ಸೌಲಭ್ಯನೂ ವರ್ಲ್ಡ್ ಕ್ಲಾಸ್. ಭಾರತದಲ್ಲೇ ಮೊದಲ ಬಾರಿಗೆ ಶಿಪ್ ಲಿಫ್ಟ್ ಸಿಸ್ಟಮ್ ತಂದಿದ್ದು ಇಲ್ಲೇ. ಅಂದ್ರೆ ದೊಡ್ಡ ದೊಡ್ಡ ಹಡಗುಗಳನ್ನ ನೀರಿಂದ ಮೇಲೆ ಕೆಟ್ಟಿ ರಿಪೇರ್ ಮಾಡಬಹುದು. ಒಂದೇ ಸರಿ ಹಲವು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ನಿಲ್ಲಿಸಬಹುದು. ಒಂದು ಸುಸಜ್ಜಿತ ನೌಕಾ ಹಡಗು ದುರಸ್ತಿ ಯಾರ್ಡ್ ಇದೆ. ಅಷ್ಟೇ ಅಲ್ಲ, 141 ಬೆಡ್ಗಳ ಆಸ್ಪತ್ರೆ INH ಪತಂಜಲಿ ಕೂಡ ಇಲ್ಲೇ ಇದೆ. ಇದೆಲ್ಲ ಇರೋದು ಬರೋಬ್ಬರಿ 11,200 ಎಕರೆ ಜಾಗದಲ್ಲಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ, ಭಾರತದ ನೌಕಾಪಡೆಯ 2 ಹೆಮ್ಮೆಯ ಕಿರೀಟಗಳು, INS ವಿಕ್ರಮಾದಿತ್ಯ ಮತ್ತು ನಮ್ಮಲ್ಲೇ ತಯಾರಾದ INS ವಿಕ್ರಾಂತ್, ಎರಡೂ ಇಲ್ಲೇ ಇರೋದು. ಅಂದ್ರೆ ಇದು ಭಾರತದ ನೌಕಾಶಕ್ತಿಯ ನಿಜವಾದ ಕೇಂದ್ರ. ಸರಿ, ಇದೆಲ್ಲ ಇದೆ, ಆದ್ರೆ ಇದರಿಂದ ಭಾರತದ ಭದ್ರತೆಗೆ ಏನ್ ಲಾಭ? ಅರಬ್ಬಿ ಸಮುದ್ರದಲ್ಲಿ ಇದರ ಪಾತ್ರ ಏನು? ಈ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಇದರ ಲೊಕೇಶನ್ ಇದೆಯಲ್ಲ, ಅದೇ ಇದರ ದೊಡ್ಡ ಪ್ಲಸ್ ಪಾಯಿಂಟ್. ಜಗತ್ತಿನ ಅತಿ ಹೆಚ್ಚು ಬ್ಯುಸಿಯಾಗಿರೋ ಹಡಗು ಮಾರ್ಗಗಳಲ್ಲೊಂದರ ಪಕ್ಕದಲ್ಲೇ ಇದೆ. ಅಂದ್ರೆ ಪರ್ಷಿಯನ್ ಗಲ್ಫ್ನಿಂದ ಹಿಡಿದು ಪೂರ್ವ ಏಷ್ಯಾವರೆಗಿನ ವ್ಯಾಪಾರದ ಮೇಲೆ ಒಂದು ಕಣ್ಣಿಡೋಕೆ ಇದು ಬೆಸ್ಟ್ ಜಾಗ. ಇಲ್ಲಿರೋ ಪಶ್ಚಿಮ ಘಟ್ಟಗಳು ನೈಸರ್ಗಿಕ ಗುರಾಣಿಯಂತೆ ಇದನ್ನ ಶತ್ರುಗಳ ಕಣ್ಣಿಂದ ಮರೆಮಾಚುತ್ತೆ.
ಭಾರತದ 90% ಸಮುದ್ರ ವ್ಯಾಪಾರವನ್ನ ರಕ್ಷಿಸೋಕೆ ಇದು ಸಹಾಯ ಮಾಡುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ನಮ್ಮ ವೆಸ್ಟರ್ನ್ ಫ್ಲೀಟ್ ಹಡಗುಗಳನ್ನ ತಕ್ಷಣ ಕಳಿಸ್ಬೋದು. ಅಷ್ಟೇ ಅಲ್ಲ, ಶತ್ರು ದೇಶಗಳ ಯುದ್ಧ ವಿಮಾನಗಳ ರೇಂಜ್ನಿಂದ ಇದು ತುಂಬಾ ದೂರದಲ್ಲಿದೆ. INS ಕದಂಬದ ಕಥೆ ಇಲ್ಲಿಗೆ ಮುಗಿಯಲ್ಲ. ಸತ್ಯ ಹೇಳಬೇಕಂದ್ರೆ ಇದರ ನಿಜವಾದ ಶಕ್ತಿ ಇನ್ನೂ ಜಗತ್ತಿಗೆ ಕಾಣಿಸ್ಬೇಕಿದೆ. ಇದು ದಿನೇ ದಿನೇ ಬೆಳೀತಾ ಇರೋ ಒಂದು ಪವರ್ ಹೌಸ್. ಈಗ ನಡೀತಾ ಇರೋ ವಿಸ್ತರಣೆ ಕೆಲಸ ಪೂರ್ತಿಯಾದ್ರೆ ಇದು ಸೂಯೆಜ್ ಕಾಲುವೆಯ ಪೂರ್ವದಲ್ಲಿರೋ ಅತಿ ದೊಡ್ಡ ನೌಕಾನೆಲೆ ಆಗಲಿದೆ. ಯೋಚನೆ ಮಾಡಿ, ಇದು ಭಾರತದ ಸ್ಥಾನಮಾನವನ್ನ ಜಾಗತಿಕ ಮಟ್ಟದಲ್ಲಿ ಎಲ್ಲಿಗೆ ಕೊಂಡೊಯ್ಯಬಹುದು ಅಂತ. ಕೊನೆಯದಾಗಿ ಒಂದು ಪ್ರಶ್ನೆ. ಇಂಥ ಒಂದು ಸೂಪರ್ ಬೇಸ್ ಸಮುದ್ರದಲ್ಲಿನ ಶಕ್ತಿ ಸಮತೋಲನವನ್ನ ಅಂದ್ರೆ ಪವರ್ ಬ್ಯಾಲೆನ್ಸ್ ಅನ್ನ ಹೇಗೆ ಬದಲಾಯಿಸಬಹುದು? ಇದರ ಉತ್ತರಕ್ಕಾಗಿ ಇಡೀ ಜಗತ್ತು ಕಾಯ್ತಾ ಇದೆ.